ಹಾಯ್ ಎವ್ರಿವನ್, ಈ ದಿನ ನಾನು ಶೇಂಗಾ ಚಟ್ನಿ ಪೌಡರ್ ಮಾಡಿದ್ದೀನಿ. ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ಅದಕ್ಕೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸನ್ನು ನೋಡೋಣ ಬನ್ನಿ. ಶೇಂಗಾ ಬೀಜ, ಇದು ಶೇಂಗಾ ಬೀಜನ ನಾನು ಹುರಿದುಕೊಂಡು ತೊಗೊಂಡಿದ್ದೀನಿ, ಹುರಿದು ಸಿಪ್ಪೆ ತೆಗೆದಿದ್ದೀನಿ. ಕರಿಬೇವು ಸಹಿತ ನಾನು ಹುರಿದಿದ್ದೇನೆ. ಆಮೇಲೆ ಕಡಲೆ 1 ಕಪ್ ತೊಗೊಂಡಿದ್ದೀನಿ. ಖಾರದ ಪುಡಿನ ನಾನು 3 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ, 3 ಚಮಚ. ಆಮೇಲೆ ಬೆಳ್ಳುಳ್ಳಿ 4ರಿಂದ 5. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಹೀಗೆ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ಮೊದಲಿಗೆ ಒಂದು ಜಾರ್ ತೊಗೊಂಡು ಆ ಜಾರಲ್ಲಿ ಕಡಲೆನ ಪೌಡ್ರ್ ಮಾಡ್ಕೋಬೇಕು. ನಂತರ ಪುಡಿನ ಒಂದು ಬೌಲಿಗೆ ಹಾಕಿ ಅದಕ್ಕೆ ಕರಿಬೇವನ್ನು ನಾನು ರೋಸ್ಟ್ ಮಾಡಿ ತೊಗೊಂಡಿದ್ದೀನಿ. ರೋಸ್ಟೆಡ್ ಕರಿಬೇವನ್ನು ತೊಗೋಬೇಕು. ಕರಿಬೇವು ಮತ್ತು ಬೆಳ್ಳುಳ್ಳಿ ಎರಡನ್ನು ಸೇರಿಸಿ ಪೌಡ್ರ್ ಮಾಡ್ಕೊಳ್ಳಿ. ನಂತರ ಆ ಪುಡಿಯನ್ನು ನಾವು ಆ ಬೌಲಿಗೆ ಹಾಕಿ ಮಿಕ್ಸ್ ಮಾಡಬೇಕು. ನಂತರ ನಾನು ರೋಸ್ಟೆಡ್ ಶೇಂಗಾ ಅಂತ ತೊಗೊಂಡಿದ್ದೀನಿ, ಸಿಪ್ಪೆ ತೆಗ್ದಿದ್ದೀನಿ. ನಾನು ಈ ಶೇಂಗಾವನ್ನು ಕಡಲೆ ಏನು ತೊಗೊಂಡಿದ್ದೀನಲ್ಲ ಅದೇ ಕಪ್ಪಲ್ಲಿ 3 ಕಪ್ಪು ಶೇಂಗಾನ ತೊಗೊಂಡಿದ್ದೀನಿ ನಾನು. ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ಇದು ಭಾಳ ರುಬ್ಬಾರ್ದು, ತರ್ತರಿಯಾಗಿರಬೇಕು. ಶೇಂಗಾ ತರ್ತರಿಯಾಗಿದ್ದರೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನಾನು ಈ ಖಾರದ ಪುಡಿಯನ್ನು ಹಾಕ್ತಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು, ಎಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಇದನ್ನು ಎಷ್ಟೇ ದಿನ ಬೇಕಾದರೂ ಇಡ್ಬೋದು. ಇದಕ್ಕೆ ಬೇಕಂದರೆ ಕೊಬ್ಬರಿನೂ ಸಹಿತ ಹಾಕ್ಬೋದು. ನಮಗೆ ಕಡಲೆ ಬೇಡ ಅಂದರೆ ಕಡಲೆ ಸ್ಕಿಪ್ ಮಾಡ್ಕೋಬೋದು. ನಾನು ಕಡಲೆ ಯಾಕೆ ಹಾಕಿದ್ದೀನಿ ಅಂದರೆ ಚೆನ್ನಾಗಿ ಚಟ್ನಿ ಪುಡಿ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂಥೇಳಿ ಹಾಕಿ ಇದು ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಒಂದು ಬಾಟಲಲ್ಲಿ ಸ್ಟೋರ್ ಮಾಡಿ ಇಡ್ಬೋದು. ಇದು ಎಷ್ಟೇ ದಿನ ಆದ್ರೂ ಚೆನ್ನಾಗಿರುತ್ತೆ. ಇವತ್ತು ನಾನು ಮಾಡಿದಂಥ ರೆಸಿಪಿ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.